ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ಚಕ್ಕೊತ್ತಿ ಎಲೆಯನ್ನು ಯೂಸ್ ಮಾಡಿ ಸೊಪ್ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಸೊಪ್ಸಾರು ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸೊಪ್ಪು, ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಉಪ್ಪು, ತೊಗರಿಬೇಳೆ, ಹುಣಸೆಹಣ್ಣು, ಹುರ್ಕೊಂಡಿರೋ ಧನಿಯಾ ಹಾಗೂ ಜೀರಿಗೆ. ಈಗ ಸೊಪ್ಪನ್ನು ನಾವು ಈ ಥರ ಹಚ್ಚಿಟ್ಕೋಬೇಕು. ಅದಾದಮೇಲೆ ಒಂದು ಕುಕ್ಕರ್ ತೊಗೊಂಡು ಒಂದು ಕುಕ್ಕರ್ಗೆ ತೊಗರಿಬೇಳೆನ ತೊಗೊಂಡು ನೀರು ಹಾಕ್ಕೊಂಡು ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡ ನಂತರ 1 ಅಥವಾ 2 ಗ್ಲಾಸ್ ನೀರು ಹಾಕಿ ಕುಕ್ಕರನ್ನು ಸ್ಟವ್ ಮೇಲೆ ಇಡಬೇಕು. ನಾವು ತೊಗರಿಬೇಳೆ ಹಾಗೂ ಸೊಪ್ಪನ್ನು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀವಿ 2 ಕುಕ್ಕರಲ್ಲಿ ಹಾಕ್ಕೊಂಡು. ನೀವು ಬೇಕಂದರೆ ಒಂದೇ ಕುಕ್ಕರಲ್ಲೂ ಹಾಕ್ಕೋಬೋದು. ಸೊ ಈಗ ಇನ್ನೊಂದು ಕುಕ್ಕರ್ಗೆ ನಾವು ಮೊದಲೇ ಹಚ್ಚಿಟ್ಕೊಂಡ ಸೊಪ್ಪನ್ನು ಹಾಕಿ, ಅದಾದಮೇಲೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ನಾನು ನೀಟಾಗಿ ಈ ಥರ ಕಟ್ ಮಾಡಿಕೊಂಡು ಇದರಲ್ಲೇ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ ಮೇಲೆ ಇಡೋದಷ್ಟೆ. ಇದಕ್ಕೆ 1 ವಿಷಿಲ್ ಕೂಗಿಸ್ಕೊಂಡ್ರೆ ಸಾಕು. ಕುಕ್ಕರ್ ತಣ್ಣಗಾಗುವ ಸಮಯದಲ್ಲಿ ನಾವು ಸಾಂಬಾರಿಗೆ ಬೇಕಾಗಿರುವ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಚಿಕ್ಕ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯನ್ನು ಹುರ್ಕೊಳ್ಳೋಣ. ಹುರ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ, ಹುರ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಜೀರಿಗೆ ಹಾಗೂ ಧನಿಯಾ ಹುರ್ಕೊಂಡಿರೋದು ಹಾಕಿ ಈ ರೀತಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಕಪ್ಗೆ ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಬೆಲ್ಲ ಹಾಗೂ ನೀರು ಹಾಕಿ ಸ್ವಲ್ಪ ನೆನೆಸಿಕ್ಕೋಣ. ನೆನೆಸಿಟ್ಟಿರೋ ಈ ಹುಣಸೆಹಣ್ಣನ್ನು ನೀಟಾಗಿ ಕಿವುಚ್ಕೊಳ್ಳೋಣ. ಈಗ 1 ವಿಷಿಲ್ ಕೂಗಿಸಿರೋ ಸೊಪ್ಪು ಈ ಥರ ಕಾಣಿಸುತ್ತೆ. ನಾವೇನು ಮಾಡ್ತೀವಿ ಅಂದರೆ ಈ ಸೊಪ್ಪಲ್ಲಿರೋ ನೀರನ್ನು ತೆಗೆದುಬಿಡ್ತೀವಿ. ಹಾಗೆಯೇ ಬೇಯಿಸ್ಕೊಂಡಿರೋ ಬೇಳೆ ಇದು. ಈಗ ಸೊಪ್ಪಿರೋ ಕುಕ್ಕರ್ಗೆ ನಾವು ಸಪ್ರೇಟಾಗಿ ಬೇಯಿಸ್ಕೊಂಡಿರೋ ಬೇಳೆಯನ್ನು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ನಾವು ನೀಟಾಗಿ ಕಿವುಚಿಟ್ಕೊಂಡಿರೋ ಹುಣಸೆಹಣ್ಣು ರಸನೂ ಇದರಲ್ಲಿ ಹಾಕಬೇಕು. ಅದಾದಮೇಲೆ ಮಾಡಿಟ್ಕೊಂಡಿರೋ ಮಸಾಲಾನೂ ಆ್ಯಡ್ ಮಾಡಬೇಕು. ಮಸಾಲಾನ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಕಂದರೆ ಮಿಕ್ಸಿ ಜಾರ್ಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದೇ ಕುಕ್ಕರ್ನ ಸ್ಟವ್ ಮೇಲೆ ಇಕ್ಕಿ ಸಾಂಬಾರನ್ನು ಬೇಯಿಸೋಣ. ನೀವು ಬೇಕಂದರೆ ನಾವು ಮೊದಲೇ ತೆಗೆದಿಕ್ಕಿರೋ ನೀರನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಸೊಪ್ಪು ನೀರನ್ನು ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ನೋಡಿ, ನಮ್ಮ ವಿಡಿಯೋಲಿ ಕಾಣುವ ಥರ ಆ ಮಸಾಲ ನೀಟಾಗಿ ಮಿಕ್ಸ್ ಆಗಿರಬೇಕು, ಲಮ್ಸ್ ಇಲ್ದಿರ ನೋಡ್ಕೊಳ್ಳಿ. ಸೊ ನೀಟಾಗಿ ಮಿಕ್ಸ್ ಮಾಡಿ 10ರಿಂದ 12 ನಿಮಿಷ ಸಾರನ್ನು ಕುದಿಸ್ಕೊಳ್ಳಿ. ಅಷ್ಟೇ, ಘಮ ಘಮ ಹಾಗೂ ಟೇಸ್ಟಿಯಾದ ಸೊಪ್ಸಾರು ರೆಡಿಯಾಗೋಗುತ್ತೆ. ಈ ಸೊಪ್ಸಾರನ್ನು ನಾವು ಅನ್ನದ ಜೊತೆ ಅಥವಾ ಚಪಾತಿ ಜೊತೆ ಅಥವಾ ಅಕ್ಕಿ ರೊಟ್ಟಿಯ ಜೊತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಅಷ್ಟೇ ಅಲ್ಲ, ರಾಗಿ ಮುದ್ದೆ ಜೊತೆ ಇನ್ನೂ ಟೇಸ್ಟಿಯಾಗಿರುತ್ತೆ. ದಯವಿಟ್ಟು ಟ್ರೈ ಮಾಡಿ. ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ವಿಡಿಯೋ ಆಗೋಯ್ತು ಅನ್ಕೋಬೇಡಿ, ಇನ್ನು ವಿಡಿಯೋ ಇದೆ. ನಾವು ಇವತ್ತು ಈ ಸೊಪ್ಸಾರನ್ನು ಚಪಾತಿ ಜೊತೆ ತಿಂದಿದ್ದೀವಿ, ನಿಮ್ಗೆ ಅದನ್ನು ತೋರಿಸ್ತೀವಿ. ಅದಕ್ಕೂ ಮುನ್ನ ನಾವು ಮಾಡಿಟ್ಕೊಂಡಿರೋ ಸಾರಿಗೆ ಇವಾಗ ಒಗ್ಗರಣೆ ಕೊಡೋಣ. ಒಗ್ಗರಣೆ ಕೊಡಲಿಕ್ಕೆ ಸ್ವಲ್ಪ ಎಣ್ಣೆಗೆ ಸಾಸಿವೆ, ಜೀರಿಗೆ ಹಾಗೂ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿನ ನೀಟಾಗಿ ರೋಸ್ಟ್ ಮಾಡಿಕೊಂಡು ಹಾಕೋಣ. ಇವಾಗ ಸಾಂಬಾರು ರೆಡಿಯಾಗಿದೆ. ಈ ಸಾಂಬಾರಿಗೆ ನಾವು ಚಪಾತಿ ಜೊತೆ ತಿಂತಾಯಿದ್ದೀವಿ. ನೋಡಿ, ಚಪಾತಿ ಹೇಗೆ ಮಾಡಿದ್ದೀವಿ ಅಂತಲೂ ಒಂದು ಗ್ಲಿಮ್ಸ್ ಹಾಕಿದ್ದೀವಿ. ನಿಮ್ಗೆ ಯಾರಿಗಾದ್ರೂ ಈ ರೀತಿ ಸಾಫ್ಟಾಗಿರೋ ಚಪಾತಿ ಬೇಕು, ಅದಕ್ಕೂ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ಚಪಾತಿ ಅಂತ ಕಮೆಂಟ್ ಮಾಡಿ. ನಾವು ನಿಮಗೆ ಚಪಾತಿ ಮಾಡೋ ವಿಡಿಯೋನೂ ಮಾಡಿ ಹಾಕ್ತೀವಿ. ಸೊ ಈಗ ನಾವು ಸೊಪ್ಸಾರು ಜೊತೆ ಚಪಾತಿ ತಿಂದಿದ್ದೀವಿ, ತುಂಬ ಟೇಸ್ಟಾಗಿತ್ತು. ನೋಡ್ಬೋದು, ಸೈಡ್ಗೆ ನಾವು ಈರುಳ್ಳಿ, ಟೊಮೆಟೊ ಹಾಗೂ ಸೌತೆಕಾಯನ್ನು ಯೂಸ್ ಮಾಡಿದ್ದೀವಿ. ಇಲ್ಲಿಯವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.
ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.